ಊಹಿಸಿಕೊಳ್ಳಿ, ನೀವು ಒಂದು ರಸ್ತೆಯಲ್ಲಿ ನಡೆಯುತ್ತಿದ್ದೀರಾ. ರಸ್ತೆಯ ಮೇಲೆ ಒಂದು ಸಣ್ಣ ಕಾಗದದ ಚೂರು ಕೂಡ ಇಲ್ಲ. ವಾಹನಗಳು ಹಾರ್ನ್ ಮಾಡುತ್ತಿಲ್ಲ. ಜೀಬ್ರಾ ಕ್ರಾಸಿಂಗ್ಗೆ ಕಾಲಿಡುತ್ತಿದ್ದಂತೆ ಕಾರುಗಳು ನಿಮಗಾಗಿ ನಿಲ್ಲುತ್ತವೆ. ಇದು ಸ್ವರ್ಗವಲ್ಲ. ಡೆನ್ಮಾರ್ಕ್ನ ರಾಜ ನಿಕೋಪನ್ಹೇಗನ್. ಆದರೆ ಈಗ ನಮ್ಮ ಭಾರತದತ್ತ ಒಮ್ಮೆ ಕಣ್ಣಾಯಿಸಿ. ಊರಿನ ಹೊರವಲಯದಲ್ಲಿ ಸ್ವಾಗತಿಸುವ ಬೃಹತ್ ಕಸದ ಬೆಟ್ಟಗಳು, ಮೂಗು ಮುಚ್ಚಿಕೊಂಡು ಹೋಗಬೇಕಾದ ಸಾರ್ವಜನಿಕ ಶೌಚಾಲಯಗಳು, ಗಟಾರದಲ್ಲಿ ಇಳಿದು ಸ್ವಚ್ಛ ಮಾಡುತ್ತಿರುವ ಮನುಷ್ಯರು. ಇವೆರಡು ಬೇರೆ ಬೇರೆ ಗ್ರಹಗಳ ದೃಶ್ಯಗಳಲ್ಲ, ಒಂದೇ ಭೂಮಿಯ ಎರಡು ಮುಖಗಳು. ಹಾಗಾದರೆ ಭಾರತೀಯರ DNA-ದಲ್ಲೇ ಶಿಸ್ತು ಇಲ್ಲವೇ? ನಮಗೆ ಹುಟ್ಟಿನಿಂದಲೇ ಸಿವಿಕ್ ಸೆನ್ಸ್ ಅಂದರೆ ನಾಗರಿಕ ಪ್ರಜ್ಞೆ ಇಲ್ಲವೇ? ನೀವು ಹೌದು ಅಂದುಕೊಂಡಿದ್ದರೆ ನಿಮ್ಮ ಅನಿಸಿಕೆ ಸಂಪೂರ್ಣ ತಪ್ಪು. ನಾವೇಕೆ ಹೇಗಿದ್ದೇವೆ ಎಂಬುದರ ಹಿಂದಿರುವ ಅಸಲಿ ರಹಸ್ಯ ನೀವು ಊಹಿಸಿರುವುದಕ್ಕಿಂತಲೂ ತುಂಬಾ ಭಯಾನಕವಾಗಿದೆ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಭಾರತೀಯರ ನೈಜ ಮುಖವಾಡವನ್ನು ಕಳಚಿ ಈ ಕಸ ಮತ್ತು ಗಲೀಜಿನ ಹಿಂದಿರುವ 3 ಕರಾಳ ಸತ್ಯವನ್ನ ಬಯಲು ಮಾಡಲಿದ್ದೇವೆ. ವಿಡಿಯೋ ಕೊನೆಯವರೆಗೂ ನೋಡಿ, ನಿಮ್ಮ ಯೋಚನಾ ಲಹರಿಯೇ ಬದಲಾಗುವುದಂತೂ ಖಂಡಿತ. ರಹಸ್ಯ 1: ಗುಲಾಮಗಿರಿ ಮತ್ತು ಜಾತಿ ವ್ಯವಸ್ಥೆಯ ಕರಾಳತೆ. ದ ಡಾರ್ಕ್ ರೂಟ್ ಆಫ್ ಕ್ಯಾಸ್ಟಿಸಮ್. ಭಾರತದಲ್ಲಿನ ಈ ಅವ್ಯವಸ್ಥೆಯ ಮೊದಲ ರಹಸ್ಯ ಅಡಗಿರುವುದು ನಮ್ಮ ಮೈಂಡ್ಸೆಟ್ ಮತ್ತು ಜಾತಿ ವ್ಯವಸ್ಥೆಯ ಆಳದಲ್ಲಿ. ವಿದೇಶಗಳಲ್ಲಿ ಒಬ್ಬ ವ್ಯಕ್ತಿ ತಮ್ಮ ಮನೆಯನ್ನು ತಾನೇ ಸ್ವಚ್ಛಗೊಳಿಸುತ್ತಾನೆ, ತನ್ನ ಕಸವನ್ನು ತಾನೇ ವಿಂಗಡಿಸುತ್ತಾನೆ. ಆದರೆ ಭಾರತದಲ್ಲಿ ನಾನು ದುಡ್ಡು ಕೊಟ್ಟಿದ್ದೇನೆ, ಕಸ ಗುಡಿಸಲು ಕೆಲಸದವರಿದ್ದಾರೆ ಎನ್ನುವ ಅಹಂಕಾರ. ನಾವು ನಮ್ಮ ಮನೆಯನ್ನು ದೇವಸ್ಥಾನದಂತೆ ಸ್ವಚ್ಛವಾಗಿಟ್ಟುಕೊಳ್ಳುತ್ತೇವೆ, ಆದರೆ ಕಸವನ್ನು ತಂದು ಪಕ್ಕದ ಖಾಲಿ ಸೈಟ್ಗೂ ರಸ್ತೆಗೂ ಎಸೆಯುತ್ತೇವೆ. ಯಾಕೆ ಗೊತ್ತಾ? ನೂರಾರು ವರ್ಷಗಳಿಂದ ನಮ್ಮ ಸಮಾಜ ಸ್ವಚ್ಛತೆ ಮಾಡುವುದನ್ನು ಒಂದು ನಿರ್ದಿಷ್ಟ ಜಾತಿಗೆ, ಕೆಳವರ್ಗಕ್ಕೆ ಸೀಮಿತಗೊಳಿಸಿದೆ. ಕಸ ಎತ್ತುವವರನ್ನ ಇಂದಿಗೂ ಕಸದವರು ಎಂದೇ ಕರೆಯುತ್ತೇವೆ. ಅಸಲಿಗೆ ಕಸ ಮಾಡುವುದು ನಾವು, ಅವರು ಕಸದವರಲ್ಲ, ಸ್ವಚ್ಛತಾ ಕಾರ್ಮಿಕರು. ಇಂದಿಗೂ ನಮ್ಮ ದೇಶದಲ್ಲಿ ಗಟಾರಕ್ಕೆ ಇಳಿದು ಪ್ರಾಣ ಬಿಡುತ್ತಿರುವವರಲ್ಲಿ 90%ಕ್ಕೂ ಹೆಚ್ಚು ಮಂದಿ ದಲಿತರೇ ಆಗಿದ್ದಾರೆ. ಒಮ್ಮೆ ಯೋಚಿಸಿ, ಯಾವುದೇ ದೇಶದಲ್ಲಿ ಸ್ವಚ್ಛ ಮಾಡುವವರನ್ನ ಕೀಳಾಗಿ ಕಾಣಲಾಗುತ್ತದೆಯೋ ಅಲ್ಲಿ ಸ್ವಚ್ಛತೆ ಹೇಗೆ ತಾನೇ ಇರಲು ಸಾಧ್ಯ? ರಹಸ್ಯ 2: ಕುಸಿದು ಬಿದ್ದಿರುವ ವ್ಯವಸ್ಥೆ. ದ ಬ್ರೋಕನ್ ಸಿಸ್ಟಮ್. ನೀವು ಅನೇಕ ಬಾರಿ ಜನರನ್ನ ಬೈದುಕೊಂಡಿರಬಹುದು, ನೋಡು ರಸ್ತೆಯ ಬದಿಯಲ್ಲೇ ಮೂತ್ರ ಮಾಡುತ್ತಿದ್ದಾನೆ, ಇವರಿಗೆ ಬುದ್ಧಿಯೇ ಇಲ್ಲ ಅಂತ. ಆದರೆ ಇದು ಕೇವಲ ಜನರ ತಪ್ಪಲ್ಲ, ಇದು ನಮ್ಮ ವ್ಯವಸ್ಥೆಯ ಬಹುದೊಡ್ಡ ವೈಫಲ್ಯ. ಒಬ್ಬ ಬೀದಿ ಬದಿ ವ್ಯಾಪಾರಿ ಇಡೀ ದಿನ ರಸ್ತೆಯಲ್ಲೇ ಇರುತ್ತಾನೆ. ಆತನಿಗೆ ಹೋಗಲು ಅಲ್ಲಿ ಸಾರ್ವಜನಿಕ ಶೌಚಾಲಯಗಳಿವೆಯಾ? ಇದ್ರೂ ಅಲ್ಲಿ ನೀರಿರುತ್ತದೆಯಾ? ಬಹುತೇಕ ಶೌಚಾಲಯಗಳಲ್ಲಿ ಉಸಿರುಗಟ್ಟಿಸುವ ವಾಸನೆ ಇರುತ್ತದೆ. ಬೇರೆ ದಾರಿ ಇಲ್ಲದೆ ಜನರು ರಸ್ತೆ ಬದಿಯನ್ನ ಆಶ್ರಯಿಸುತ್ತಾರೆ. ಫುಟ್ಪಾತ್ಗಳೇ ಇಲ್ಲದ ರಸ್ತೆಯಲ್ಲಿ ಜನರು ಹೇಗೆ ನಡೆಯಬೇಕು? ದಿಢೀರನೆ ಮುಕ್ತಾಯವಾಗುವ ಫ್ಲೈಓವರ್ಗಳಲ್ಲಿ ಲೇನ್ ಡಿಸಿಪ್ಲಿನ್ ಹೇಗೆ ಬರುತ್ತದೆ? ಜನರು ಶಿಸ್ತು ಇಲ್ಲ ಎನ್ನುವುದು ಸುಳ್ಳು. ಇದೇ ಭಾರತೀಯರು ದುಬೈಗೋ ಅಮೆರಿಕಾಗೋ ಹೋದರೆ ಅಲ್ಲಿನ ಕಾನೂನನ್ನು ಚಾಚೂ ತಪ್ಪದೆ ಪಾಲಿಸುತ್ತಾರೆ. ಅಷ್ಟೇ ಏಕೆ, ನಮ್ಮ ದೆಹಲಿ ಮೆಟ್ರೋ ಅಥವಾ ವಿಮಾನ ನಿಲ್ದಾಣಗಳಲ್ಲಿ ಒಳಗೆ ಹೋದರೆ ಯಾರೂ ಕಸ ಹಾಕುವುದಿಲ್ಲ. ಯಾಕಂದ್ರೆ ಅಲ್ಲಿ ಸಿಸ್ಟಮ್ ಸರಿಯಾಗಿದೆ. ಎಲ್ಲಿ ವ್ಯವಸ್ಥೆ ಕಟ್ಟುನಿಟ್ಟಾಗಿರುತ್ತದೆಯೋ ಅಲ್ಲಿ ಜನ ತಾನಾಗಿಯೇ ಬದಲಾಗುತ್ತಾರೆ. ನಾವು ಬದುಕುತ್ತಿರುವ ಕೊಚ್ಚೆಯಲ್ಲಿ ನಮಗೆ ವ್ಯವಸ್ಥೆ ಸರಿಯಾದ ದಾರಿ ತೋರಿಸುತ್ತಿಲ್ಲ ಅಷ್ಟೇ. ಡೆನ್ಮಾರ್ಕ್ನಂತಹ ದೇಶಗಳಲ್ಲಿ ಸ್ಯಾಮ್ಸ್ಪಾಂಡ್ ಸಿನ್ಸ್ ಎಂಬ ಪದವಿದೆ. ಅಂದರೆ ನನ್ನ ಸಮಾಜ ನನ್ನ ಜನ ಎಂಬ ಕಾಳಜಿ. ಅಲ್ಲಿನ ಜನರು ತಾವೇ ಕಸವನ್ನು 10 ಬೇರೆ ಬೇರೆ ಡಸ್ಟ್ಬಿನ್ಗಳಲ್ಲಿ ವಿಂಗಡಿಸಿ ತಾವೇ ಮರುಬಳಕೆ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಆದರೆ ನಮ್ಮಲ್ಲಿ ಕೋಟ್ಯಾಧಿಪತಿಗಳು ಕೋಟಿ ಸುರಿದು ಅಪಾರ್ಟ್ಮೆಂಟ್ ಕಟ್ಟುತ್ತಾರೆ. ಒಳಗೆ ಸ್ವಿಮ್ಮಿಂಗ್ ಪೂಲ್, ಜಿಮ್ ಎಲ್ಲವೂ ಇರುತ್ತದೆ. ಆದರೆ ಆ ಬಿಲ್ಡಿಂಗ್ನ ಕಾಂಪೌಂಡ್ನ ಆಚೆ ಕಸದ ಗುಡ್ಡೆ ಬಿದ್ದರೂ ಅವರಿಗೆ ತಲೆಬಿಸಿ ಇರುವುದಿಲ್ಲ. ನಮ್ಮ ಶ್ರೀಮಂತರು ತಮ್ಮದೇ ಆದ ಒಂದು ಗಾಜಿನ ಗುಳ್ಳೊಳಗೆ ಬದುಕುತ್ತಿದ್ದಾರೆ. ನಾನು ಚೆನ್ನಾಗಿದ್ದರೆ ಸಾಕು, ನನ್ನಿಂದ ಬೇರೆಯವರಿಗೆ ಏನಾದರೂ ತೊಂದರೆ ಇಲ್ಲ ಎಂಬ ಸ್ವಾರ್ಥ ನಮ್ಮ ಸಮಾಜವನ್ನು ಆಳುತ್ತಿದೆ. ಕೇವಲ ದಂಡ ಹಾಕುವುದರಿಂದಲೋ ಪೊಲೀಸರು ಬೈಯುವುದರಿಂದಲೋ ಈ ದೇಶ ಬದಲಾಗುವುದಿಲ್ಲ. ನಮ್ಮ ರಾಜಕಾರಣಿಗಳು ಸ್ವಚ್ಛ ಭಾರತದ ಹೆಸರಿನಲ್ಲಿ ಕೇವಲ ಫೋಟೋಶೂಟ್ ಮಾಡುವುದನ್ನು ನಿಲ್ಲಿಸಿ ನೈಜ ವ್ಯವಸ್ಥೆಯನ್ನು ನಿರ್ಮಿಸಬೇಕಿದೆ. ಶಾಲಾ ಹಂತದಿಂದಲೇ ಜಪಾನ್ ದೇಶದ ಮಾದರಿಯಲ್ಲಿ ಮಕ್ಕಳಿಗೆ ಶೌಚಾಲಯದ ಸ್ವಚ್ಛಗೊಳಿಸುವ, ಕಸ ವಿಂಗಡಿಸುವ ಪಾಠ ಕಲಿಸಬೇಕಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಮುಂದಿನ ಬಾರಿ ನೀವು ರಸ್ತೆಯಲ್ಲಿ ಕಸ ಎಸೆಯುವ ಮುನ್ನ ಇದನ್ನು ಯಾವನೋ ಒಬ್ಬ ಬಡಪಾಯಿ ಬಂದು ಎತ್ತಬೇಕಲ್ಲ ಎಂಬ ಸಣ್ಣ ಸಹಾನುಭೂತಿ ನಿಮ್ಮಲ್ಲಿ ಮೂಡಿದರೆ ಅಂದೇ ನಿಜವಾದ ಬದಲಾವಣೆ ಶುರುವಾಗುತ್ತದೆ. ಆಫ್ರಿಕಾದ ರವಾಂಡಾದಂತಹ ಬಡ ದೇಶವೇ ವಿಶ್ವದ ಅತ್ಯಂತ ಸ್ವಚ್ಛ ದೇಶವಾಗಿ ಬದಲಾಗಿರುವಾಗ ನಾವೇಕೆ ಸಾಧ್ಯವಿಲ್ಲ? ಸ್ನೇಹಿತರೆ, ಈ ಕರಾಳ ಸತ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಾವೆಲ್ಲರೂ ಬದಲಾಗುವ ಸಮಯ ಬಂದಿದೆಯಲ್ಲವೇ? ನಿಮ್ಮ ಪ್ರಾಮಾಣಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಶೇರ್ ಮಾಡಿ.
ಇದೇ ರೀತಿಯ ಮತ್ತಷ್ಟು ಬೆಚ್ಚಿ ಬೀಳಿಸುವ ಸತ್ಯಗಳಿಗಾಗಿ ಕಾಲರಹಸ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.